ಕಳೆದ ವರ್ಷ ನವೆಂಬರ್ನಲ್ಲಿ ಥೈಲ್ಯಾಂಡ್ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ್ರು. ಸ್ಥಳೀಯ ಸಂಸ್ಥೆಯ ವಿಕಲಚೇತನರ ಕಲ್ಯಾಣ ನಿಧಿಯಿಂದ ಯಾವುದೇ ರೀತಿಯ ಪ್ರೋತ್ಸಾಹಧನ ಸಿಕ್ಕಿಲ್ಲ ಎಂದು ವಿಕಲಚೇತನ ಕ್ರೀಡಾಪಟು ರಮೇಶ್ ಜಾಧವ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು 1.70 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದೇನೆ. ಕಲಬುರಗಿ ಮಹಾನಗರ ಪಾಲಿಕೆಗೆ ವಿವಿಧ 5 ಯೋಜನೆ ಅಡಿ ಅರ್ಜಿ ಹಾಕಿದ್ದೇನೆ. ಆದರೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ನಾನು ಪ್ಯಾರಾಲಿಂಪಿಕ್ಸ್ ಕಮಿಟಿ ಆಫ್ ಇಂಡಿಯಾದಿಂದ ಆಯ್ಕೆಯಾಗಿ ನಾನು ಸತತ 6 ಕಂಟ್ರಿ ಆಡಿದ್ದೇನೆ. ಅದರಲ್ಲಿ ನಾನು ಥೈಲ್ಯಾಂಡ್ 2023ರಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲರ ಆಶೀರ್ವಾದದಿಂದ ಜಾವೆಲಿನ್ ಥ್ರೋ ಅಲ್ಲಿ ಚಿನ್ನದ ಪದಕ ಪಡೆದು ನಮ್ಮ ಕರ್ನಾಟಕ ಮತ್ತು ಕಲಬುರಗಿ ಜಿಲ್ಲೆಯ ಕೀರ್ತಿ ತಂದಿದ್ದೇನೆ. ವಿಕಲಚೇತನರಾಗಿದ್ದರೂ ಕೂಡ ನಾನು ಬಹಳ ಬಡತನದಿಂದ ಕಷ್ಟದಿಂದ ಇಂಥಷ್ಟು ದಿನಗಳಲ್ಲಿ ಕೂಡ 2025ರಲ್ಲಿ ನವೆಂಬರ್ 17, 25 ನಾನು ಥೈಲ್ಯಾಂಡಲ್ಲಿ ಜಾವೆಲಿನ್ ಥ್ರೋ ಅಲ್ಲಿ 3ನೇ ಸ್ಥಾನವನ್ನು ಪಡೆದಿರುತ್ತೇನೆ. ನಾನು ನಮ್ಮ ಕಲಬುರಗಿಯ ಕಾರ್ಪೊರೇಷನ್ ಕಮಿಷನರ್ ಆದ ಅವಿನಾಶ್ ಸರ್ ಅವರಿಗೆ ಭೇಟಿಯಾಗಿದೆ. 5% ಅನುದಾನದಲ್ಲಿ ಸರ್ ನಮಗೆ ಲಾಸ್ಟ್ ಟೈಮ್ ಜಿಲ್ಲಾಧಿಕಾರಿ ಅವರಿಗೆ ಕೂಡ ಭೇಟಿಯಾದವಾಗ ಖಂಡಿತವಾಗಿ ನಿಮಗೆ 5% ನಿಮಗೆ ಅಂದರೆ 1 ಮೆಡಲ್ ಆಗಿದ್ದರೆ 1,50,000 ರೂಪಾಯಿ ಖಂಡಿತ ತೆಗಿಬೇಕು ಅಂದವಾಗ ಅವಿನಾಶ್ ಸರ್ ಅವರಿಗೆ ಭೇಟಿಯಾದವಾಗ ಅವರು ನಮಗೆ ನನ್ನ ಜಾವೆಲಿನ್ ಥ್ರೋ ಅಲ್ಲಿ 2023ರಲ್ಲಿ ಮೆಡಲ್ ಆದವಾಗ ಅದರಲ್ಲಿ ಏನು ತೆಕ್ಕೊಟ್ಟಿಲ್ಲ, ನ್ಯಾಷನಲಲ್ಲಿ ಆದವಾಗ 1 ಲಕ್ಷ ರೂಪಾಯಿ ಮಾಡಿಕೊಟ್ಟಿದ್ದರು. ಆದರೆ ನಾನು 1 ತಿಂಗಳಿಂದ ನಾನು ಅರ್ಜಿಯನ್ನು ಸಲ್ಲಿಸಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಖಾನ್ ಸರು ಹಾಗೂ ಅವಿನಾಶ್ ಸರ್ ಅವರಿಗೆ 1 ತಿಂಗಳಿಂದ ನನಗೆ ಆ ಕಡೆಯಿಂದ ಮ್ಯಾಲಿನ ತೆಳಗೆ ಮತ್ತು ನಾನು 10ನೇ ತಾರೀಕು ನಾನು ಭೇಟಿಯಾದಾಗ ಕಮಿಷನರ್ ಸರ್ ಹೇಳ್ತಾರೆ, ಈ ವರ್ಷ ಬೇಡ, ಮುಂದಿನ ವರ್ಷ ಎದಕ್ಕೆ ಸರ್? ನಾನು ನ್ಯಾಯಬದ್ಧವಾಗಿ ನಮ್ಮದು ಅನುದಾನದಲ್ಲಿ ಸರ್ಕಾರ ಆದೇಶ ಇದೆ, ಈಗ ಆದೇಶ ಕಾಪಿ ಕೂಡ ಹಚ್ಚಿದ್ದೀನಿ ನಾನು, ಅದರಲ್ಲಿ ಇದೆ ಸರ್. ಆ ಫಂಡ್ ಎಲ್ಲಿ ಮಾಡಿದರೆ ಅದು ಕೇಳೋಕ್ಕೆ ನೀವು ಯಾರಂತ ಅವಿನಾಶ್ ಸರ್ ಅವರ ಪಿ ಎವನ್ನು ನನಗೆ ಗಲ್ಲ ಹಿಡಿದು ತಳಿ ಹಾಕ್ತಾರೆ. ಇದು ಎಷ್ಟು ಅನ್ಯಾಯ ಅಲ್ವಾ ಸರ್? 2016 ಕಾಯ್ದೆ ಪ್ರಕಾರ ಹೇಳ್ತಾರೆ ಅಂಗವಿಕಲರಿಗೆ ಸರಿಸಮವಾಗಿ ನ್ಯಾಯ ಸಿಗಬೇಕಂತ. ಮತ್ತು ನಾನು ಇಷ್ಟೆಲ್ಲ ಕ್ರೀಡೆಯಲ್ಲಿ ಸಾಧನೆ ಮಾಡಿ ನನಗೆ ಈ ಥರ ಅವಮಾನ ಮಾಡಿದರೆ ಇನ್ನು ನಾನು ಬಡತನದಿಂದ ಸಾಲ ಸೂಲ ಮಾಡಿ ನಾನು 1,78,000 ರೂಪಾಯಿ ಕಟ್ಟಿ ಸಾಲ ಸೂಲ ಮಾಡಿ ನಾನು ನನ್ನ ಹಕ್ಕನ್ನು ಕೇಳೋಕ್ಕೆ ಹೋದರೆ ನನಗೆ ತಳ್ಳಿ ಹಾಕಿ ನೀನು ಮುಂದಿನ ವರ್ಷ ತಗೋ ಅಂತ ಹೇಳ್ತಾರೆ ಸರ್. ನಾನು ಏನು ಮಾಡ್ಬೇಕು ಸರ್? ನಾನು ಮುಂದಿನ ಸರ್ತಿ 2023 ಮೆಡಲ್ ಹೊಡಿಬೇಕಾದ್ರೆ ನಮ್ಮ ಪತ್ರಿಕಾ ಮಾಧ್ಯಮದವರು ನನಗೆ ಏನೆಂದರೆ 3-4 ಲಕ್ಷ ರೂಪಾಯಿ ನೀವು ಎಲ್ಲರ ಆಶೀರ್ವಾದದಿಂದ ನಾನು ಇಷ್ಟೆಲ್ಲ ಬೆಳಿಬೇಕಂದ್ರೆ ನನ್ನ ದೇವರು ಯಾರಾದರೂ ಇದ್ದರೆ ಪತ್ರಿಕಾ ಮಾಧ್ಯಮದವ್ರ ಆಶೀರ್ವಾದದಿಂದ ನಾನು ಇಷ್ಟೆಲ್ಲ ಕ್ರೀಡೆಯಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇದೆ ಸರ್. ಅವರಿಗೆ ಕೇಳಬೇಕಾದ್ರೆ ಅವರು ನನಗೆ ಇನ್ನು ಬರಬೇಡ, ಮುಂದಿನ ವರ್ಷ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.